ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭೂಮಿಕಾ, ಭೂಮಿಕಾ ಪ್ಲೀಸ್ ಅಳಬೇಡಿ, ದಯವಿಟ್ಟು ಆಚೆ ಬನ್ನಿ. ನೀವ್ಯಾಕೆ ಅಳಬೇಕು? ಇದರಲ್ಲಿ ನಿಮ್ದೇನು ತಪ್ಪಿಲ್ಲ ಅಂತ ಎಲ್ಲರಿಗೂ ಗೊತ್ತಾಯ್ತಲ್ಲ. ಇಲ್ಲ ಗೌತಮ್ ಅವ್ರ, ನೀವು ನನ್ನನ್ನು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರ. ಆದ್ರೆ ನಾನು ನಿಮ್ಮ ಹತ್ರನೇ ಎಲ್ಲಾನು ಮುಚ್ಚಿಟ್ಬಿಟ್ಟೆ. ನನ್ನ ಮೇಲೆ ತುಂಬಾ ಕೋಪ ಬರ್ತಿದೆ, ಬೇಜಾರಾಗ್ತಿದೆ. ಪರವಾಗಿಲ್ಲ ಭೂಮಿಕಾ, ಒಂದೊಂದ್ಸತಿ ಹೀಗೆಲ್ಲ ಆಗುತ್ತೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಗೊಂದಲ ಹೀಗೆಲ್ಲ ಮಾಡ್ಬಿಡ್ತೀವಿ. ನಾನಾಗ ಮಾಡ್ಬಾರ್ದಾಗಿತ್ತು, ನಿಮ್ಮನ್ನ ನಂಬೇಕಿತ್ತು, ಎಲ್ಲಾನು ನಿಜ ಹೇಳ್ಬೇಕಿತ್ತು. ಇಟ್ಸ್ ಓಕೆ ಭೂಮಿಕಾ, ಈಗ ನಿಮ್ ತಪ್ಪಿಲ್ಲ ಅಂತ ಗೊತ್ತಾಯ್ತಲ್ಲ, ಮತ್ತೆ ಯಾಕೆ ಬೇಜಾರು, ನೋವು, ಸಂಕಟ, ಕಣ್ಣೀರು? ಹಾ, ಏನ್ ಗೊತ್ತಾ ಭೂಮಿಕಾ, ದುಡ್ಡಿದ್ರೆ ಈ ಪ್ರಪಂಚದಲ್ಲಿ ಏನ್ ಬೇಕಾದ್ರೂ ಕೊಂಡ್ಕೋಬಹುದು ಅಂತ ಎಲ್ಲರೂ ಅನ್ಕೋತಾರೆ. ಆದರೆ ಪ್ರೀತಿನ, ಭಾವನೆನ ಅಲ್ಲ. ಅದನ್ನು ಕೊಂಡ್ಕೊಳ್ಳೋ ಹಾಗಿದ್ರೆ ನನ್ನ ಹತ್ರ ಇರೋ ಎಲ್ಲ ದುಡ್ಡನ್ನು ಕೊಟ್ಟು ಪ್ರಪಂಚದಲ್ಲಿರೋ ಎಲ್ಲ ಪ್ರೀತಿನೂ ನಾನೊಬ್ಬನೇ ಕೊಂಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೆ. ಈ ಮಾತನ್ನ ಡಾರ್ಲಿಂಗ್, ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಕೊಂಡ್ಕೋಬಹುದು ಅಂತ ಎಲ್ರು ಅನ್ಕೋತಾರೆ ಡಾರ್ಲಿಂಗ್. ಆದ್ರೆ ಪ್ರೀತಿನ, ಭಾವನೆನ ಅಲ್ಲ. ದುಡ್ಡು ಕೊಟ್ಟು ತಗೊಳ್ಳೋ ಹಾಗಿದ್ರೆ ನನ್ನ ಹತ್ರ ಇರೋ ಎಲ್ಲ ದುಡ್ಡನ್ನು ಕೊಟ್ಟು ಪ್ರಪಂಚದಲ್ಲಿರೋ ಎಲ್ಲ ಪ್ರೀತಿನೂ ನಾನೊಬ್ಬನೇ ಕೊಂಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೆ. ಭೂಮಿಕಾ, ಟು ಬಿ ಆನೆಸ್ಟ್, ಮೊದಲೆಲ್ಲ ನನಗೆ ಮದುವೆ ಆಗು ಅಂದಾಗಲೆಲ್ಲ ನನಗೆ ಆ ಥರದ್ದು ಫೀಲಿಂಗ್ಸ್ ಇರಲಿಲ್ಲ ಅಂತಲ್ಲ. ನಾನು ಮನೆಗೆ ಹೋದಾಗ ನನಗೋಸ್ಕರ ಕಾದಿರೋ ಒಂದು ಜೀವ ಇರಬೇಕು ಅನ್ಸುತ್ತೆ. ಪ್ರೀತಿಸೋ ಹೃದಯ ಇರಬೇಕು, ಪ್ರೀತಿಯಿಂದ ಮಾತಾಡ್ಸೋ ಒಬ್ಬ ಸಂಗಾತಿ ಇರಬೇಕು ಅಂತೆಲ್ಲ ಅನ್ಸೋದು. ಅಂದ್ರೆ ಅವ್ರೇನಾ ಇವರು? ಅವತ್ತು ವಾಶ್ರೂಮ್ ಹತ್ರ ಮಾತಾಡಿದ್ದು ಇವ್ರೇನಾ? ಅದಕ್ಕೆ ಈ ಮದುವೆ ಮಾತು ಬಂದಾಗಲೆಲ್ಲ ನಾನೆಲ್ಲದ್ರ ಬಗ್ಗೆ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಿಡ್ತೀನೋ, ಅಥವಾ ಮದುವೆ ಬಗ್ಗೆ ತುಂಬ ದೊಡ್ಡ ಕನಸುಗಳನ್ನ ಕಟ್ಕೊಂಡ್ಬಿಡ್ತೀನೋ ಅಂತ ಭಯ ಕಾಡ್ತಾ ಇತ್ತು. ಹಾಗೆಲ್ಲ ಈ ಮದುವೆ, ಸಂಸಾರ ಇವೆಲ್ಲ ಸಾಧ್ಯ ಇಲ್ಲ ಅಂತ ನನ್ನ ಮನಸ್ಸಿಗೆ ನಾನೇ ಸಮಾಧಾನ ಮಾಡ್ಕೊಂಡ್ಬಿಡ್ತಾ ಇದ್ದೆ. ಈ ಟಾಪಿಕ್ ಬಂದಾಗಲೆಲ್ಲ ನಾನೇ ಅದ್ರ ಬಗ್ಗೆ ಏನೋ ನೆಗೆಟಿವ್ ಆಗಿ ಮಾತಾಡಿ ವಿಷಯನ ದೂರ ತಳ್ಬಿಡ್ತಾ ಇದ್ದೆ, ಅವಾಯ್ಡ್ ಮಾಡ್ತಾ ಇದ್ದೆ. ಮದುವೆ ಆಸೆನೇ ಕೈ ಬಿಟ್ಟಿದ್ದು ನನಗೆ ಏನೇನೋ ಆಗಿ ಅದೇಗೋ ಕೊನೆಗೂ ನೀವು ಸಿಕ್ಕಿದ್ರಿ. ನನಗೆ ಅದ್ರ ಬಗ್ಗೆ ತುಂಬಾನೇ ಖುಷಿ ಇದೆ. ನಮ್ಮಿಬ್ಬರ ಮಧ್ಯೆ ಪ್ರೀತಿ ಅನ್ನೋ ಥರದ್ದೆಲ್ಲ ಇಲ್ಲದೆ ಇರ್ಬೋದು, ಬಟ್ ನೀವು ನನಗೆ ಒಬ್ಬ ಒಳ್ಳೆ ಫ್ರೆಂಡ್ ಅಂತ ಹೋಗೋದು, ಹಾಗಂತ ನಾನು ಭಾವಿಸಿದ್ದೀನಿ. ನಿಮಗೂ ಕೂಡ ಅದೇ ಭಾವನೆ ಇದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟೆಲ್ಲ ನಾನು ನಿಮಗೆ ಸಮಾಧಾನ ಮಾಡೋದಕ್ಕೆ ಅಂತ ಹೇಳ್ತಾ ಇಲ್ಲ. ಇದು ನಾನು ನಮ್ಮ ಸಂಬಂಧಕ್ಕೆ ಕೊಡ್ತಾ ಇರೋ ಬೆಲೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಳಬೇಡಿ ಪ್ಲೀಸ್, ಆಚೆ ಬನ್ನಿ. ಹಾಗಾದ್ರೆ ನಂತರದವ್ರೆ ಇನ್ನೊಬ್ರು ಅಂತ ನಾನು ಅನ್ಕೊಂಡಿದ್ದು, ಸಿಕ್ಕರೆ ಇಂಥವ್ರೆ ಸಿಗ್ಬೇಕು ಅಂತ ನಾನು ಇಷ್ಟಪಟ್ಟಿದ್ದು ಇವ್ರೇನಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.